ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕ್ಯಾನ್ 5th ಡೇ ಆ್ಯಂಡ್ 6th ಡೇ ಎಂಬ್ರಿಯೋಸ್ ಟ್ರಾನ್ಸ್ಫರ್ಡ್ ಇನ್ ದ ಸೇಮ್ ಸೈಕಲ್. ಓಕೆ, IVF ಮಾಡಿಸೋವಾಗ 5th ಡೇ ಎಂಬ್ರಿಯೋನ ಆ್ಯಂಡ್ 6th ಡೇ ಎಂಬ್ರಿಯೋನ ಎರಡನ್ನೂ ಒಟ್ಟಿಗೆ ನಿಮ್ಮ ಯೂಟ್ರಸ್ಸಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಸಕ್ಸಸ್ ಆಗಬಹುದಾ, IVF ಸಕ್ಸಸ್ ಆಗಬಹುದಾ, ಹೀಗೆ ಮಾಡ್ತಾರಾ, ಹೀಗೆ ಮಾಡಿಸ್ಕೋಬಹುದಾ ಅನ್ನೋದೇ ಇವತ್ತಿನ ವಿಡಿಯೋ. ಯೂಶ್ವಲ್ ಆಗಿ ಏನು ಮಾಡ್ತಾರೆ, 3rd ಡೇ ಎಂಬ್ರಿಯೋ ಆರ್ 5th ಡೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಇತ್ತೀಚಿನ ದಿನಗಳಲ್ಲಿ 5th ಡೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ದ್ಯಾಟ್ ಮೋರ್ ಕ್ಲಾರಿಟಿ ಇರುತ್ತೆ ಡಾಕ್ಟರ್ಸಿಗೆ, ಜಡ್ಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಎಂಬ್ರಿಯೋ ಸಕ್ಸಸ್ಫುಲ್ಲಾಗಿ ಗ್ರೋ ಆಗುತ್ತೋ ಇಲ್ವೋ ಅನ್ನೋದನ್ನು ಗೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ 5th ಡೇ ಎಂಬ್ರಿಯೋಗೆ. ಓಕೆ, ಸೊ ಹಾಗಾಗಿ ಏನು ಮಾಡ್ತಾರೆ, ಇತ್ತೀಚಿನ ದಿನಗಳಲ್ಲಿ 5th ಡೇ ಎಂಬ್ರಿಯೋನ ಪ್ರಿಫರ್ ಮಾಡ್ತಾರೆ. ಓಕೆ, ಇದು ಒಂದು ಪಾಯಿಂಟ್. ಸೊ 5th ಡೇ ಎಂಬ್ರಿಯೋ ಅಂದ್ರೇನು, ಅದನ್ನು ಬ್ಲಾಸ್ಟೋಸಿಸ್ಟ್ ಅಂತ ಕರೀತಾರೆ. ಓಕೆ, ಈಗ ಎಗ್ ಆ್ಯಂಡ್ ಸ್ಪರ್ಮ್ನ ಮೀಟ್ ಮಾಡಿಸಿದ್ದು ಆದಮೇಲೆ, ಫರ್ಟಿಲೈಸೇಷನ್ ಆದಮೇಲೆ ಎಲ್ಲದನ್ನು ಒಟ್ಟಿಗೆ ಮಾಡಿರ್ತಾರೆ. ಫರ್ಟಿಲೈಸೇಷನ್ ಒಂದೇ ಸತಿಗೆ ಆಗಿರುತ್ತೆ, ಆದರೆ ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಮಾಡ್ತಾರಲ್ವ. ಸೊ ಡಾಕ್ಟರ್ಸ್ ಏನು ಮಾಡ್ತಾರೆ, ಬ್ಲಾಸ್ಟೋಸಿಸ್ಟ್ ಯಾವುದು ಬ್ಲಾಸ್ಟೋಸಿಸ್ಟ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಓಕೆ, ಸೊ ಬ್ಲಾಸ್ಟೋಸಿಸ್ಟ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಎಲ್ಲ ಎಂಬ್ರಿಯೋಸ್ನು ಬ್ಲಾಸ್ಟೋಸಿಸ್ಟ್ ಸ್ಟೇಜಿಗೆ ತಲುಪೋದಿಲ್ಲ, ಒಟ್ಟಿಗೆ ಸ್ಟಾರ್ಟ್ ಮಾಡಿರುತ್ತೆ. ಕೆಲವೊಂದಿಷ್ಟು ಸ್ಲೋ ಆಗಿ ಗ್ರೋ ಆಗಿ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ಗೆ ರೀಚ್ ಆಗುತ್ತೆ. ಕೆಲವೊಂದಿಷ್ಟು ಈ ಮಾರ್ಗ ಮಧ್ಯದಲ್ಲೇ ಬೆಳವಣಿಗೆನ ಸ್ಟಾಪ್ ಮಾಡುತ್ತೆ. ಇನ್ನು ಕೆಲವೊಂದಿಷ್ಟು ಹತ್ತಿರ ಬಂದು ಸ್ಟಾಪ್ ಮಾಡುತ್ತೆ, ಬ್ಲಾಸ್ಟೋಸಿಸ್ಟ್ನ ರೀಚ್ ಆಗೋದಿಲ್ಲ. ಓಕೆ, ಲೈಕ್ ಹೆಂಗೆ ಹೇಳ್ಬೋದು ಅಂತಂತಂದರೆ, ಒಂದು ಸಿಂಪಲ್ ರೇಸ್ ಥರ. ಓಕೆ, ಮಕ್ಕಳು ರೇಸ್ ಥರ ಸ್ಟಾರ್ಟಿಂಗ್ ಲೈನ್ ಎಲ್ಲರಿಗೂ ಸೇಮೇ ಇರುತ್ತೆ, ಆದರೆ ಎಂಡ್ ಲೈನನ್ನು ಯಾರು ಮುಟ್ತಾರೆ ಫಸ್ಟು ಅನ್ನೋದು, ಯಾರು ಮುಟ್ತಾರೆ ಅವ್ರಿಗೆ ಮಾತ್ರ ಪ್ರೈಸ್ ಕೊಡ್ತೀವಲ್ವಾ. ಸೊ ಆ ವಿನ್ನಿಂಗ್ ಲೈನ್ ಏನಿದೆಯಲ್ಲ, ಅದು ಬ್ಲಾಸ್ಟೋಸಿಸ್ಟ್. ಈ ಎಂಬ್ರಿಯೋಸು ಗ್ರೋ ಆಗಿ ಬ್ಲಾಸ್ಟೋಸಿಸ್ಟ್ನ ಯಾವಾಗ ಆ ರೇಂಜ್ಗೆ, ಆ ಸ್ಟೇಜ್ಗೆ ಯಾವಾಗ ರೀಚ್ ಆಗುತ್ತೆ, ಆವಾಗ ಡಾಕ್ಟರ್ಸು ಪಿಕ್ ಮಾಡ್ತಾರೆ. ಓಕೆ, ಯಾವುದು ಒಳ್ಳೇದಿದೆ ಅನ್ನೋದನ್ನು ಪಿಕ್ ಮಾಡ್ತಾರೆ. ಸೊ 5th ಡೇ ಎಂಬ್ರಿಯೋ ಆ್ಯಂಡ್ 6th ಡೇ ಎಂಬ್ರಿಯೋ ಅಂತಂತಂದರೆ, ಇಟ್ ಇಸ್ ನಥಿಂಗ್ ಬಟ್ ಫಸ್ಟ್ ಎಂಬ್ರಿಯೋ 5th ಡೇಗೆ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ಗೆ ರೀಚ್ ಆಗಿದೆ, ಆ್ಯಂಡ್ 6th ಡೇ ಎಂಬ್ರಿಯೋ 6th ಡೇಗೆ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ಗೆ ರೀಚ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಏನು ಅಂತಂತಂದರೆ, ರೇಸಲ್ಲಿ ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು ಬಂದರು, ಥರ್ಡ್ ಯಾರು ಬಂದರು ಅಂತ ಮಾಡ್ತಾರಲ್ಲ. ಸೊ ಅದೇ ಥರ 5th ಡೇ 6th ಡೇ ಅಂತ 5ನೇ ದಿವಸಕ್ಕೆ ಬ್ಲಾಸ್ಟೋಸಿಸ್ಟ್ ಸ್ಟೇಜನ್ನು ರೀಚ್ ಆಗಿದೆ ಒಂದು ಎಂಬ್ರಿಯೋ. ಇನ್ನೊಂದು ಎಂಬ್ರಿಯೋ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ನ ರೀಚ್ ಆಗೋದಕ್ಕೆ 6 ಡೇಸ್ ತೊಗೊಂಡಿದೆ ಅಂತ ಅಷ್ಟೆ. ಓಕೆ, ಸೊ ಎಂಡ್ ಆಫ್ ದಿ ಡೇ ಡಾಕ್ಟರ್ಸ್ ಏನು ಮಾಡ್ತಾರೆ, ಬ್ಲಾಸ್ಟೋಸಿಸ್ಟ್ ವಿನ್ನಿಂಗ್ ಲೈನ್ನ ರೀಚ್ ಮಾಡಿದೆನೋ ಇಲ್ವೋ, ಬ್ಲಾಸ್ಟೋಸಿಸ್ಟ್ ಸ್ಟೇಜ್ನ ರೀಚ್ ಮಾಡಿದೆನೋ ಇಲ್ವೋ. ಓಕೆ, ಇದು ರೀಚ್ ಮಾಡಿದೆನಾ, ಓಕೆ ಫೈನ್, ಅವು ಅಷ್ಟೇ ಎಂಬ್ರಿಯೋಸ್ನ ಕಲೆಕ್ಟ್ ಮಾಡ್ಕೊತಾರೆ. ಓಕೆ, ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ, PGT ಮಾಡಿಸ್ತಾರೆ ಸುಮಾರಷ್ಟು ಸತಿ. ಇಲ್ಲ ಅಂತಂತಂದರೆ PGT ಬೇಡ, ನಿಮ್ಮ ಹಿಸ್ಟರಿ, ನಿಮ್ಮ ಏಜು, ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ಗಳ ಆಧಾರದ ಮೇಲೆ PGT ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಡಾಕ್ಟರ್ಸು ಯಾವುದು ಚೆನ್ನಾಗಿದೆ ಅನ್ನೋದನ್ನು ಡಿಸೈಡ್ ಮಾಡಿದ ಮೇಲೆ, ಬ್ಲಾಸ್ಟೋಸಿಸ್ಟ್ ರೀಚ್ ಆದಮೇಲೆ ಎಂಬ್ರಿಯೋ ಗ್ರೇಡಿಂಗ್ ಏನು ಮಾಡ್ತಾರಲ್ಲ, ಸೊ ಆ ಎಂಬ್ರಿಯೋ ಗ್ರೇಡಿಂಗ್ನ ಆಧಾರದ ಮೇಲೆ ಡಾಕ್ಟರ್ಸು ಸೆಲೆಕ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಎಂಬ್ರಿಯೋಸ್ನ ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಅಷ್ಟೇ. ಸೊ 5th ಡೇ 6th ಡೇ ಅಂತ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಗ್ರೇಡಿಂಗ್ ಮುಖ್ಯ, ಯಾವ ಗ್ರೇಡ್ ಎಂಬ್ರಿಯೋ ಫಾರ್ಮ್ ಆಗಿದೆ ಅನ್ನೋದು ಮುಖ್ಯ, ಆ್ಯಂಡ್ PGT ಟೆಸ್ಟಿಂಗಲ್ಲಿ ನಾರ್ಮಲ್ ಬಂದಿದೆನಾ ಅನ್ನೋದು ಮುಖ್ಯ. 2 ಕ್ರೈಟೀರಿಯಾ. ಓಕೆ, ಒಂದೊಂದು ಅಪಿಯರೆನ್ಸ್ ನಾರ್ಮಲ್ ಇರುತ್ತೆ, ಆದರೆ ಕ್ರೋಮೋಸೋಮಲ್ಲಿ ಅಬ್ನಾರ್ಮಲ್ ಇರುತ್ತೆ. ಓಕೆ, ಸೊ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ PGT ಟೆಸ್ಟಿಂಗು ತುಂಬಾ ಮುಖ್ಯ. 5th ಡೇನ 6th ಡೇನ 5 ದಿವಸ ತೊಗೊಂಡು ಬ್ಲಾಸ್ಟೋಸಿಸ್ಟ್ ರೀಚ್ ಆಗಿರ್ಬೋದು, ಇನ್ನೊಂದು ಎಂಬ್ರಿಯೋ 6 ಡೇಸ್ ತೊಗೊಂಡು ಬ್ಲಾಸ್ಟೋಸಿಸ್ಟ್ ರೀಚ್ ಆಗಿರ್ಬೋದು. 2 ಟೈಮಲ್ಲೂ ಕೂಡ ಎಂಬ್ರಿಯೋ ಹೇಗಿದೆ ಅನ್ನೋದು ತುಂಬ ಮುಖ್ಯ. ಓಕೆ, ಬ್ಲಾಸ್ಟೋಸಿಸ್ಟ್ ರೀಚ್ ಆಯಿತಾ, ಆ ಸ್ಟೇಜ್ ರೀಚ್ ಆಗಿದೆ, ಓಕೆ ಫೈನ್, ಗ್ರೋ ಆಗ್ತಾ ಇದೆ, ಸಕ್ಸಸ್ಫುಲಿ ಗ್ರೋ ಆಗ್ತಾ ಇದೆ ಅನ್ನೋದು ಮುಖ್ಯ. ಅದಾದಮೇಲೆ PGT ಟೆಸ್ಟಿಂಗಲ್ಲಿ ಕ್ರೋಮೋಸೋಮಲ್ಲಿ ನಾರ್ಮಲ್ ಇದೆ ಅನ್ನೋದು ಮುಖ್ಯ. ಓಕೆ, ಇವೆರಡೂ ಕ್ರೈಟೀರಿಯಾ ಆಧಾರದ ಮೇಲೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಎಂಬ್ರಿಯೋಸ್ನ ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ,
ಸೊ ಈ ರೇಸಲ್ಲಿ ಎಲ್ಲ ಎಂಬ್ರಿಯೋಸು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಫುಲ್ ಎಲ್ಲ ಎಂಬ್ರಿಯೋಸು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವಿನ್ನಿಂಗ್ ಲೈನ್. ಎಲ್ಲನೂ ಗ್ರೋ ಆಗಿ ಬಂದು ಓಕೆ ಇದು ಫಸ್ಟ್ ರೀಚ್ ಆಯಿತು. ಓಕೆ, ಈ ಎಂಬ್ರಿಯೋನ ತಗೋ ಫ್ರೀಸ್ ಮಾಡಿಡು. ಓಕೆ, ಸೆಕೆಂಡ್ ಯಾವ್ದು ಬಂತು, ಇದು ಬಂತು. ಈ ಎಂಬ್ರಿಯೋನ ತಗೋ ಫ್ರೀಸ್ ಮಾಡಿಡು. ನೆಕ್ಸ್ಟ್ ಯಾವ ಎಂಬ್ರಿಯೋ ಬಂತು, ಇದು ಬಂತು, ತಗೋ ಫ್ರೀಸ್ ಮಾಡಿಡು. ನೆಕ್ಸ್ಟ್ ಯಾವ್ದು ಬಂತು, ಇದು ಬಂತು ಬ್ಲಾಸ್ಟೋಸಿಸ್ಟ್ ಸ್ಟೇಜಿಗೆ. ಓಕೆ, ದಿಸ್ ಇಸ್ ದ ವಿನ್ನಿಂಗ್ ಪರ್ಸನ್. ಓಕೆ, ತಗೋ ಅದನ್ನು ಫ್ರೀಸ್ ಮಾಡಿಡು. ಹೀಗೆ ಯಾವೆಲ್ಲ ಎಂಬ್ರಿಯೋಸು ಸಕ್ಸಸ್ಫುಲ್ಲಾಗಿ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ನ ತಲುಪುತ್ತವೋ ಆ ಎಲ್ಲ ಎಂಬ್ರಿಯೋಸ್ನ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ಸ್ ಏನು ಮಾಡ್ತಾರೆ, ಫ್ರೀಸ್ ಮಾಡಿ ಇಡ್ತಾರೆ. ಓಕೆ, ಆಮೇಲೆ ಆ ಎಂಬ್ರಿಯೋಸ್ನ ಕಂಪೇರ್ ಮಾಡ್ತಾರೆ. ಯಾವುದು ಬೆಸ್ಟೆಸ್ಟ್ ಅಂತಂತ ಹೇಳಿ ಕಂಪೇರ್ ಮಾಡಿ. ಈಗ ಗ್ರೇಡಿಂಗ್ ಎಲ್ಲ ಇರುತ್ತಲ್ಲ, 4AA 4AB 3AB 3BC ಈ ಥರ ಏನು ಗ್ರೇಡಿಂಗ್ ಇರುತ್ತಲ್ಲ, ಆ ಗ್ರೇಡಿಂಗ್ ಆಧಾರದ ಮೇಲೆ ಯಾವುದು ದ ಬೆಸ್ಟ್ ಅಂತ ಅನಿಸುತ್ತೆ ಅವುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಕೆಲವೊಂದಿಷ್ಟು ಸತಿ ಒಂದೇ ಎಂಬ್ರಿಯೋ ಬರ್ಬೋದು. ಬ್ಲಾಸ್ಟೋಸಿಸ್ಟ್ ಸ್ಟೇಜಿಗೆ ಬರೀ ಒಂದೇ ಎಂಬ್ರಿಯೋ ರೀಚ್ ಆಗ್ಬೋದು. ಓಕೆ, ಕೆಲವೊಂದಿಷ್ಟು ಸತಿ 4-5 ಎಂಬ್ರಿಯೋಸ್ ಬರ್ಬೋದು. ಸೊ ಕಂಪ್ಯಾರಿಟಿವ್ಲಿ ನಿಮ್ಮ ಎವ್ರಿ ವುಮನ್ ಬಾಡಿ ಈಸ್ ಡಿಫ್ರೆಂಟ್, ಆಯಿತಾ. ಸೊ ಪ್ರತಿಯೊಬ್ಬರು ಡಿಫ್ರೆಂಟ್ ಆಗಿರ್ತಾರೆ. ನಿಮ್ಮ ಎಂಬ್ರಿಯೋಸು ಗ್ರೋ ಆಗಿ ಸಕ್ಸಸ್ಫುಲ್ಲಾಗಿ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ನ ರೀಚ್ ಆಗಿದೆ ಅಂತಂತಂದರೆ ಆ ಎಲ್ಲ ಎಂಬ್ರಿಯೋಸ್ನು ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿ ಇಡ್ತಾರೆ ಫಸ್ಟ್. ಅದಾದ ಮೇಲೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಅದನ್ನ PGT ಟೆಸ್ಟಿಂಗ್ ನೀವೇನಾದರೂ ಪ್ರಿಫರ್ ಮಾಡಿದ್ರಿ ಅಂತಂತಂದರೆ PGT ಟೆಸ್ಟಿಂಗಿಗೆ ಕಳಿಸ್ತಾರೆ. ಓಕೆ, ಸೊ PGT ಟೆಸ್ಟಿಂಗ್ ಮಾಡಿ ಆದಮೇಲೆ ಅಗೇನ್ ಈ PGTನಲ್ಲೂ ವೆರೈಟಿ ಇದೆ. ಅಂದರೆ ಹೋಲ್ ಪ್ರಾಸೆಸ್ ಒಂದೇ ಸತಿ ಬಲ್ಕಾಗಿ PGT ಟೆಸ್ಟ್ ಮಾಡ್ತಾರೆ, ಅಥವಾ ಕೆಲವೊಂದಿಷ್ಟು ಕ್ಲಿನಿಕ್ಸಲ್ಲಿ ಒಂದೊಂದು ಎಂಬ್ರಿಯೋಸ್ಗೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಓಕೆ, ಸೊ PGT ಟೆಸ್ಟ್ ಮಾಡಿದ ಆದಮೇಲೆ ಯಾವುದು ತುಂಬ ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ 1 ಆದರೆ 1 ಅಥವಾ 2 ಆದರೆ 2 ಮಲ್ಟಿಪಲ್ ಎಂಬ್ರಿಯೋಸ್ನ ನಿಮ್ಮ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಬಟ್ PGT ಟೆಸ್ಟ್ ಮಾಡಿಸೋದು ತುಂಬ ಬೆಟರ್ ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಅಷ್ಟೇ ದುಡ್ಡು ಖರ್ಚು ಮಾಡಿರ್ತೀರಂತೆ. ಓಕೆ, ಕ್ರೋಮೋಸೋಮಲ್ಲಿ ಎಂಬ್ರಿಯೋ ಚೆನ್ನಾಗಿದೆನೋ ಇಲ್ವೋ ಅನ್ನೋದನ್ನು ಕೂಡ ಕ್ರಾಸ್ ವೆರಿಫೈ ಮಾಡಿಕೊಂಡ್ರೆ ಯು ವಿಲ್ ಬಿ ಆನ್ ಸೇಫರ್ ಸೈಡ್ ಅಂತ. ಓಕೆ, ನಿಮಗೇನಾದರೂ ಡೌಟ್ ಇತ್ತು ಅಂತಂತಂದರೆ, ಎಂಬ್ರಿಯೋ ಗ್ರೇಡಿಂಗ್ ಬಗ್ಗೆ ಆಗಲಿ ಕ್ರೋಮೋಸೋಮ್ಸ್ ಬಗ್ಗೆ ಆಗಲಿ ಡೌಟ್ ಇತ್ತು ಅಂತಂತಂದರೆ ಅಲ್ಲೇ ಡಾಕ್ಟರ್ಸ್ ಹತ್ರ ಮಾತಾಡಿ ಕ್ಲಾರಿಫಿಕೇಷನ್ ತೊಗೊಂಡು ಆಮೇಲೆ ಮುಂದುವರಿರಿ. ಯಾಕಂತಂದರೆ ತುಂಬ ದೊಡ್ಡ ಪ್ರೋಸೆಸ್ಸು, ದುಡ್ಡು ತುಂಬ ಖರ್ಚಾಗಿರುತ್ತೆ ಆ್ಯಂಡ್ ಹೋಪ್ಸೂ ಹೈ ಇರುತ್ತೆ. ಯಾಕಂತಂದರೆ ದಟ್ ಇಸ್ ದ ಲಾಸ್ಟ್ ಸ್ಟೇಜ್. ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ. ಓಕೆ, ಸೊ ಎಲ್ಲ ಪ್ರಯತ್ನ ಒಟ್ಟಿಗೆ ಮಾಡಬೇಕು. ಸೊ ಈ ಸತಿ ಬೇಡ PGT ನೆಕ್ಸ್ಟ್ ಯಾವಾಗಾದರೂ ಮಾಡಿಸೋಣ ಅನ್ನೋದು, ಸೆಕೆಂಡ್ ಚಾನ್ಸ್ ತೊಗೊಳೋದಕ್ಕೆ ಹೋಗ್ಬೇಡಿ ಅಂತ ನನ್ನ ಅನಿಸಿಕೆ. ಓಕೆ, ಸೊ PGTನೂ ತೊಗೊಂಡು PGTನೂ ಮಾಡಿಸಿ ನಿಮ್ಮ ಕಡೆಯಿಂದ ಎಲ್ಲನೂ ಸರಿಯಾಗಿದೆ ಅಂತಂತಂದರೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಓಕೆ, ಬೆಟರ್ ಅಂತ ನನಗನ್ಸುತ್ತೆ. ಬಟ್ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ನಿಮ್ಮ ಏಜು, ನಿಮಗೆ ಇದೇನು ಫಸ್ಟ್ ಸೈಕಲ್ಲ, ನಿಮ್ಮ ಫಸ್ಟ್ IVF ಸೈಕಲ್ಲ, ಆ್ಯಂಡ್ ಮುಂಚೆ ಏನಾದರೂ IVF ಮಾಡಿಸಿ ಫೇಲ್ IVF ಸೈಕಲ್ ಆಗಿತ್ತು ಅಂತಂತಂದರೆ ಅದು ಆಗಿರಬಹುದು. ಆ್ಯಂಡ್ ನಂಬರ್ ಆಫ್ ಎಂಬ್ರಿಯೋಸ್ ಆಗಿರಬಹುದು, ಪ್ರಿಫರೆನ್ಸ್ ಆಗಿರಬಹುದು. ಲೈಕ್ ಕೆಲವೊಬ್ಬರಿಗೆ ಒಂದೇ ಎಂಬ್ರಿಯೋ ಹಾಕಿ ಅನ್ನೋದಿರುತ್ತೆ, ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಇಲ್ಲ ಟ್ವಿನ್ಸ್ ಆದ್ರೂ ಓಕೆ ಅನ್ನೋ ಹಾಗಿತ್ತು ಅಂತಂತಂದರೆ ಅದು ಪ್ರಿಫರೆನ್ಸ್, ಪರ್ಸ್ನಲ್ ಚಾಯ್ಸ್. ಸೊ ಹಂಗಿದ್ದವರು ಇರ್ತಾರೆ, ಒಂದೇ ಮಗು ಸಾಕು ಅನ್ನೋರು ಇರ್ತಾರೆ, ನಮಗಿಲ್ಲ ನಮಗೆ 2 ಮಕ್ಕಳು ಬೇಕು ಅನ್ನೋರು ಇರ್ತಾರೆ. ಡಿಪೆಂಡಿಂಗ್ ಆನ್ ದ್ಯಾಟ್ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ನಿಮ್ಮ ಏಜು, ನಿಮ್ಮ ಕಂಪ್ಲೀಟ್ ಹಿಸ್ಟ್ರಿ ಆಧಾರದ ಮೇಲೆ ಯಾವ ಎಂಬ್ರಿಯೋ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ರೆ ಬೆಟರ್ ಅನ್ನೋದಾಗಲಿ, ಹೌ ಮೆನಿ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದರೆ ಬೆಟರ್ ಅನ್ನೋದಾಗಲಿ ಎಲ್ಲ ಕಂಪ್ಲೀಟಾಗಿ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.